క్విట్ ఇండియా ఉద్యమ వార్షికోత్సవాన్ని పురస్కరించుకొని బెంగళూరులో నిర్వహించిన కార్యక్రమంలో కర్ణాటక ఉప ముఖ్యమంత్రి డీకే శివకుమార్ పాల్గొన్నారు. ఈ సందర్భంగా ఆయన మాట్లాడిన మాటలు ఇప్పుడు రాజకీయ వర్గాల్లో తీవ్ర చర్చనీయాంశంగా మారాయి. దేశ స్వాతంత్ర్య పోరాటంలో క్విట్ ఇండియా ఉద్యమం ఎంతటి చరిత్రాత్మక ఘట్టమని కొనియాడారు. ಕಾಂಗ್ರೆಸ್ ಪಕ್ಷ ಯಾವತ್ತು ಜಗ್ಗಲ್ಲ, ಕುಗ್ಗಲ್ಲ, ಬಗ್ಗಲ್ಲ. ಇದು ತಾವೆಲ್ಲ ಗಮನದಲ್ಲಿ ತಾವು ಇಟ್ಕೊಳ್ಬೇಕು. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ದೇಶದಲ್ಲಿ ಒಂದು ದೊಡ್ಡ ಷಡ್ಯಂತ್ರ ನಡೀತು. ಗಾಂಧಿ ಕುಟುಂಬನ ಕಾಂಗ್ರೆಸ್ನ ಹೊರಗಾಕಬೇಕು ಅಂತೇಳಿ ಅನೇಕ ಪಕ್ಷಗಳು ದೊಡ್ಡ ದೊಡ್ಡ ತೀರ್ಮಾನಗಳು ಮಾಡಿ ನಮ್ಮ ಯುಪಿಎ ಸರ್ಕಾರನ ನಾವೆಲ್ಲ ಸೋಲ್ಬೇಕಾದಂತ ಒಂದು ಪರಿಸ್ಥಿತಿ ಬಂತು. ಆದರೂ ಕೂಡ ನಮ್ಮ ಇಂಡಿಯಾ ಒಕ್ಕೂಟ ಒಂದು 25-26 ಸೀಟಿಂದ ನಮ್ದು ಕಡಿಮೆ ಆಯಿತು. ಆದರೆ ರಾಜಕಾರಣದಲ್ಲಿ ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ, ಪಕ್ಷಗಳಿಗೂ ಇಲ್ಲ, ವ್ಯಕ್ತಿಗೂ ಅಲ್ಲ. ಆದರೆ ನಮ್ಮ ನಿಯಮ, ನಮ್ಮ ಬದ್ಧತೆ ಏನ್ ನಾವು ಇಟ್ಕೊಂಡು ಬಂದಿದ್ದೀವಿ ಅದು ಯಾವಾಗಲೂ ಕೂಡ ಮುಂದುವರ್ಸ್ಕೊಂಡು ಹೋಗುವಂಥದ್ದು. ಇವತ್ತು ಭಾರತಕ್ಕೆ ಒಂದು ದೊಡ್ಡ ಸಂಕಟ ಬಂದಿದೆ. ಯುವಕರಿಗೆ ಮಾರ್ಗದರ್ಶನ ಕೊಡಬೇಕು, ಈ ದೇಶದ ಐಕ್ಯತೆ, ಸಮಗ್ರತೆ, ಶಾಂತಿ ಕಾಪಾಡಬೇಕು ಅಂತ ಹೇಳಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಭಾರತ್ ಜೋಡೋ ಯಾತ್ರೆಯನ್ನ ಮಾಡಿದ್ರು. ಇದು ಈ ದೇಶದ ಇತಿಹಾಸದಲ್ಲಿ ಇದು ಸಾಮಾನ್ಯವಾದಂತ ಕೆಲಸ ಅಲ್ಲ. ನಮ್ಮ ರಾಜ್ಯದಲ್ಲೂ ಕೂಡ ಆ ಜವಾಬ್ದಾರಿಯನ್ನ ನಮ್ಮ ಪಕ್ಷದ ಅಧ್ಯಕ್ಷರಾಗಿರುವಂತಹ ಹರಿಪ್ರಸಾದ್ ಕೂಡ, ನಾನು ಪಕ್ಷದ ಅಧ್ಯಕ್ಷ ಆಗಿದ್ದಂತ ಸಂದರ್ಭದಲ್ಲಿ ರಾಷ್ಟ್ರೀಯ ಸಮಿತಿ ಜೊತೆಲಿ ಅವರು ಕೂಡ ಹೆಜ್ಜೆಯನ್ನು ಹಾಕಿ ಅದಕ್ಕೆ ಶಕ್ತಿಯನ್ನು ಕೂಡ ತುಂಬಿದ್ರು. ನಮ್ಮ ರಾಜ್ಯದಲ್ಲೂ ಕೂಡ ಎಲ್ಲಿ ನಾವು ಚಾಮರಾಜನಗರದಿಂದ ಪ್ರಾರಂಭ ಮಾಡಿದ್ದೇವೆ, ಗುಂಡ್ಲುಪೇಟೆಯಿಂದ ಕೊನೆ ಬಳ್ಳಾರಿ ಬಿಟ್ಟು ರಾಯಚೂರು ಬಿಟ್ಟು ಕೊನೆಗೆ ಮುಟ್ಟೋವರೆಗೂ ಕೂಡ ಒಂದು ಹೊಸ ಸ್ವರೂಪನ ಕೊಟ್ಟು ಆ ಹೆಜ್ಜೆ, ಆ ಚಳುವಳಿ, ಆ ನಡಿಗೆ ಎಲ್ಲಿ ಇತ್ತೋ ಎಲ್ಲ ಕಡೆ ಕೂಡ ಕಾಂಗ್ರೆಸ್ ಪಕ್ಷ ಬಹಳ ಅಚ್ಚಲವಾದಂತ ನಂಬಿಕೆಯಿಂದ ಜನರು ಈ ಹೋರಾಟಕ್ಕೆ ಒಂದು ಅರ್ಥ ಇದೆ ಅಂತ ಹೇಳಿ, ಅಂದು ಯಾವ ರೀತಿ ಬ್ರಿಟಿಷರನ್ನ ತೊಲಗಿಸಬೇಕು ಅಂತ ಹೇಳಿ ಇಡೀ ರಾಷ್ಟ್ರದಲ್ಲಿ ಒಂದು ಚಳವಳಿ ನಡೀತೋ, ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಈ ಭಾರತ್ ಜೋಡಿಯ ಹೆಜ್ಜೆ ಕಾಂಗ್ರೆಸ್ ಪಕ್ಷ 136 ಸೀಟ್ ಬರಲಿಕ್ಕೆ ತಾವೆಲ್ಲ ಕಾರಣಕರ್ತರಾದ್ರಿ. ಈಗ ನಾನು ಭಾರತ್ ಜೋಡೋ ಭವನದಲ್ಲಿ ಇದ್ದೇನೆ. ಕಳೆದ ವರ್ಷ ಮಹಾತ್ಮ ಗಾಂಧೀಜಿಯವರ ಕಾಂಗ್ರೆಸ್ನ ಅಧ್ಯಕ್ಷಗಿರಿಯನ್ನ ಬಹಳ ಸಂಭ್ರಮದಿಂದ ಮಲ್ಲಿಕಾರ್ಜುನ್ ಖರ್ಗೆಯವರ ಮುಖಂಡತ್ವದಲ್ಲಿ ಬೆಳಗಾಂನಲ್ಲಿ ನಾವು ಕಾರ್ಯಕ್ರಮವನ್ನು ನೆರವೇರಿಸಿತು. ಆ ಕಾರ್ಯಕ್ರಮ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಈ ಘೋಷಣೆ ಮುಖಾಂತರ ನಾವೆಲ್ಲ ಸೇರಿ ಮಾಡಿದೆವು. ಅದರ ನೆನಪಿನಲ್ಲಿ ಇವತ್ತು ನಾವೆಲ್ಲ ಕೂಡ ಇದನ್ನು ಉಳಿಸಬೇಕು ಅಂತ ಹೇಳಿ ಮುಂದಕ್ಕೆ 100 ಕಾಂಗ್ರೆಸ್ ಕಚೇರಿಗಳನ್ನ ಕಟ್ತೀನಿ ಅಂತ ಹೇಳಿ ಈಗಾಗಲೇ ನಾನು ಘೋಷಣೆಯನ್ನು ಮಾಡಿ, ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮೇಲೆ ಒಂದು ಸಾಕ್ಷಿ ಗುಡ್ಡೆಯನ್ನು ಬಿಟ್ಟು ಹೋಗಬೇಕು ಅಂತ ಹೇಳಿ ಈಗಾಗಲೇ ಪ್ರತಿ ಒಂದು ತಾಲೂಕುಗಳು ಕೂಡ ಜಾಗವನ್ನು ನಾವೇನು 100 ಎಕರೆ ಬಿಜೆಪಿ ತರ ತೆಗೆದುಕೊಂಡಿಲ್ಲ, 100 ಸಂಸ್ಥೆಗಳನ್ನು ನಾವೇನು ಕಟ್ಟಿಲ್ಲ. ಆದರೆ ಪಕ್ಷದ ಕಚೇರಿ ನಮಗೆ ಕಾಂಗ್ರೆಸ್ ಕಚೇರಿ, ಕಾಂಗ್ರೆಸ್ ಭವನ, ಇಂದಿರಾ ಭವನ, ರಾಜೀವ್ ಭವನ, ಪ್ರಿಯದರ್ಶಿನಿ ಭವನ ಇವೆಲ್ಲ ಕೂಡ ನಮಗೆ ಒಂದು ದೇವಸ್ಥಾನದ ಒಂದು ಸ್ವರೂಪ. ಅದಕ್ಕೆ ಇವತ್ತು ನಮ್ಮ ಈ ಒಂದು ಕಚೇರಿಗಳಿಗೆ ಹೊಸ ರೂಪವನ್ನು ಕೊಟ್ಟು ನಿಮ್ಗೆಲ್ಲರೂ ಕೂಡ ನಿಮ್ಮ ನೋವು, ನಿಮ್ಮ ದುಃಖ, ನಿಮ್ಮ ದುಮಾನಗಳು ಪರಿಹಾರ ಆಗಲಿ ಅಂತ ಹೇಳಿ ಈ ಕಚೇರಿಗಳಿಗೆ ಎಲ್ಲರೂ ಕೂಡ, ಒಂದು ಕಡೆ ಶಾಸಕರು, ಅಧಿಕಾರ, ಜಾಗ ಬೇರೆ ಇರ್ಬೋದು,
ಆದರೆ ಇಲ್ಲಿ ಇದಕ್ಕೆ ಪ್ರತ್ಯೇಕವಾದಂತ ನಿಮ್ಮ ನೋವುಗಳನ್ನ ಪರಿಹಾರವನ್ನು ಮಾಡಿಕೊಡ್ಲಿಕ್ಕೆ ಈ ದೇಶದ ಇತಿಹಾಸದ ಹಿನ್ನೆಲೆಯಲ್ಲಿ ಇದಾಗಬೇಕು ಅಂತೇಳಿ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿ ಜಾಗಗಳನ್ನ ನಿಗದಿ ಮಾಡಿದ್ದೇವೆ. ಭಾರತ್ ಜೋಡೋ ಭವನದಲ್ಲಿ ನಾವು ಇದ್ದೇವೆ. ಏನು ಈ ಭಾರತ್ ಜೋಡೋ ಭವನ? ಯಾಕೆ ಈ ಭಾರತ್ ಜೋಡೋ ಈ ಹೆಸರು ಯಾಕೆ ಉಳಿಬೇಕು ಅಂದ್ರೆ, ಈ ದೇಶದಲ್ಲಿ ಯಾರು ಕೂಡ ಇಂಥ ನಡಿಗೆ ಇಂಥ ಚಳುವಳಿಯನ್ನ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ನಡೆದಿದ್ ಬಿಟ್ರೆ, ಮಧ್ಯ ಚಂದ್ರಶೇಖರ್ ಅವರು ಕೆಲವು ಸಂದರ್ಭದಲ್ಲಿ ಅದಕ್ಕೊಂದು ಸ್ವರೂಪವನ್ನ ಅವರ ಕಾಲದಲ್ಲಿ ಒಂದು ಇಷ್ಟರ ಮಟ್ಟಕ್ಕೆ ಆಗದೆ ಹೋದು ಕೂಡ, ಮತ್ತೊಂದು ಈ ದೇಶದ ಇತಿಹಾಸದ ನಡಿಗೆ ಯಾವ್ದಾದ್ರು ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಇತ್ತು ಅಂತಂದ್ರೆ ಇದು ಭಾರತ್ ಜೋಡೋ ಯಾತ್ರೆ ಅನ್ನೋದನ್ನ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ.